ಯಾರೋ ಸುಮ್ಕಿರಿ. ನೋಡಿದ್ರಾ, ನಾನು ಓದಿಲ್ಲ ಅಂದ್ರೂ IAS ಅನ್ನೋದನ್ನ ಕರೆಕ್ಟಾಗೆ ಬರ್ದೀವ್ನಿ ತಾನೇ. ಸಂದಾಗೈತಾ? ಅಯ್ಯೋ ನಮ್ಮರೆ ಅಮ್ಮ ಅವರೇ ಬುಡಿ ಇದ್ರೇನಾಯ್ತು, ಪರವಾಗಿಲ್ಲ. ಅಮ್ಮ ನೀವು ಬನ್ನಿ. ಬನ್ನಿ. ಸರಿ ಬನ್ನಿ, ಊಟ ಮಾಡೋಣ. ನಮ್ಮರೆ ನೆನ್ನೆ ಕತ್ತಲಲ್ಲಿ ಊಟ ಮಾಡಿ ಸರಿಯಾಗಿ ಹೊಟ್ಟೆನೆ ತುಂಬಲಿಲ್ಲ. ಇವತ್ತು ಬೆಳಕಲ್ಲಿ ಊಟ ಮಾಡಮ್ಮ. ನಮ್ಮರೆ ನೀವೇನೇ ಹೇಳಿ ಮಾರನ್ನ ಮೆಚ್ಕೊಳ್ಳೇಬೇಕು. ಮನೆ ಕೊಡಿಸ್ಬಿಟ್ಟು ನನ್ನ ಜವಾಬ್ದಾರಿ ಮುಗೀತು ಅಂತ ಹೊಂಟೋಗದೆ ಬಂದು ವಿಚಾರಿಸ್ಕೊಂಡು ಹೋಗವನೆ. ಮಾರ ಒಳ್ಳೆಯವನೆಯ. ಒಳಗೆ ಬರ್ಬೋದಾ? ಲೇ ಮಾರ, 100 ವರ್ಷ ಆಯ್ಸಕ್ಕಲ್ಲ ನಿಂಗೆ. ಬಾ 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 ಒಳಿಕ್ ಬಾ. ಇನ್ನೇನು, ನಾಳೆ ಅಡ್ರೆಸ್ ಸಿಕ್ಬಿಡ್ತೈತೆ, ಸೀದಾ ರಾಮಣ್ಣನ ಮನೆಗೆ ಹೊಂಟೋಗೋದಯ್ಯ. ಆದ್ರೂ ಮಂಜ, ನೀನ್ ಈ ಥರ ಎಲ್ಲ ಯೋಚನೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ ಮಂಜ, ಜೀನಿಯಸ್ ನೀನು. ಇನ್ನು ಸ್ಯಾನೆ ಎಸಿದಾಗ ಹಿಂಗೆ ನಾನು. ಆದರೆ ನೀವೇ ಯಾವುದಕ್ಕೂ ಇನ್ನೂ ಚಾನ್ಸೇ ಕೊಡಲಿಲ್ಲ. ಒಂದ್ಕಿತ ಕೊಟ್ಟು ನೋಡಿ. ಏನೋ ಅಂದರೆ ನಾನು ಹೇಳಿದ್ದು ಇನ್ನು ಒಬ್ರಿಗೊಬ್ರು ಪ್ರಿನ್ಸಿಪಲ್ಲಿ ಹತ್ರ ಆಗೋದ್ರ ಬಗ್ಗೆ. ಮತ್ತೆ ಅವತ್ತೇ ಕೇಳು ಅನ್ಕೊಂಡೆ. ನಿಮಗೆ ಮನೆಯಲ್ಲಿ ಹುಡುಗನ್ ನೋಡ್ತಾವ್ರೆ ಅಂದ್ರಲ್ಲ, ಏನು ಬೇಡ ಅಂದ್ಬಿಟ್ರ? ಇನ್ನೂ ಇಲ್ಲ, ಟೈಮ್ ಬೇಕು ಅಂತ ಕೇಳೀನಿ. ಅಂದ್ರೆ ಅಂದ್ರೆ ಓಕೆನಾ ಇಲ್ವಾ ಅಂತ ಹೇಳಕ್ಕೆ. ಅದ್ರಾಗೇನೈತೆ, ಆಗಲೇ ಟಪ್ ಅಂತ ಹೇಳ್ಬಿಡೋದಲ್ವೇ? ಇದಕ್ಕೆಲ್ಲ ಸಮಯ ತಗೋತಾರ. ಆಮೇಲೆ ಹುಡುಗನ ಕಡೆಯವರು ನಿಮಗೂ ಅವನಂದ್ರೆ ಇಷ್ಟ ಅಂತ ಅನ್ಕೊಬಿಡ್ತಾರ. ಆಟೆಯ ಅನ್ಕೊಂಡ್ರೆ ಏನು ತಪ್ಪು, ನಾನುವೇ ಒಪ್ಕೊಳ್ಳೋಣ ಅಂತಿದ್ದೀನಿ. ಹಲೋ ಮಂಜಾ, ನಿಂಗೆ ವಾಟ್ಸಪ್ಪಲ್ಲಿ ಅವ್ನ ಫೋಟೋ ಕಳಿಸ್ಲಾ, ನೋಡ್ಬಿಟ್ಟು ಹೇಳ್ತೀಯಾ? ಲೇ ಮಂಜಾ, ದಡ್ಡ ಇರು, ಇನ್ನೂ ಆಟ ಆಡಿಸ್ತೀನಿ ನಿಂಗೆ. Calling is switched off right now. ಹಿಂಗೆ ಆಗ್ಬೇಕು ನಿಂಗೆ. ಬೇರೆ ಎಲ್ಲ ವಿಷಯದಲ್ಲೂ ಚಾನ್ಸ್ ಕೊಡ್ಬೇಕಾ ನಿಂಗೆ? ಕಳ್ಳ. ಲೇ ಮಾರ, ಏನ್ ಹಂಗ್ ನೋಡ್ತಾ ಇದೀಯಾ? ಓ, ಇವ್ರು ಯಾರು ಅಂತಲಾ? ಇವರು ನಮ್ಮ ಅವ್ವಿದ್ದಂಗೆ ಪಾಪ. ಇವ್ರು ಯಾರು ಇಲ್ಲ, ಅದಕ್ಕೆ ನಮ್ಮ ಜೊತೆಗೆ ಅವರೇ. ಓಹೋ, ಒಳ್ಳೇದು ರಾಮಣ್ಣ. ಚನ್ಕೆವ್ರೆ, ತಗೊಳ್ಳಿ ಸ್ವೀಟು. ಮಾರ, ಇದೇನಿಲ್ಲ ಸ್ವೀಟು? ಶಾನೆ ದಿವಸ ಆಯ್ತಲ್ಲ ನೋಡಿ, ಅದಕ್ಕೆ ಖಾಲಿ ಕಾಯಕ್ಕೆ ಬರಬಾರ್ದು ಅಂತ. ಇದೇನಿಲ್ಲ ಸಂಪ್ರದಾಯ. ಅಲ್ಲ, ಬೆಳಗ್ಗೆ ನೋಡಿದ್ರೆ ಕರೆಂಟ್ ಬಿಲ್ ಕಟ್ಬಿಟ್ಟು ಹೋಗಿದ್ಯಾ, ನಾನೇ ಕಟ್ತಿರಲ್ವೇ?
ಈಗ ನೋಡಿದ್ರೆ ಏನು ಪರವಾಗಿಲ್ಲ ರಾಮಣ್ಣ, ಅದ್ರಾಗೇನೈತೆ. ಸರಿ ಊಟ ಮಾಡಮ್ಮ ಬಾ. ನಮ್ಮರೆ ಮಾರಂಗೂ ಊಟ ಬಡಿಸಿ. ಹಾಂ ಜಾನಕಿ ಅವರೇ, ಸ್ವೀಟ್ ತಗೊಳ್ಳಿ. ತಗೊಳ್ಳಿ. ಬರ್ರ ಬಾ ಬದ್ಗ. ಜಾನಕಿನ ನಾನು ಪಡಿಬೇಕಂದ್ರೂ, ಈ ಮುದುಕಿನ ಕೊಲ್ಬೇಕಂದ್ರೂ ಮೊದಲು ರಾಮನಿಗೆ ನನ್ನ ಹತ್ರ ಆಗಬೇಕು. ಇವಂತವ ಒಳ್ಳೆ ಹೆಸರು ಸಂಪಾದನೆ ಮಾಡಿ ನಮಗೆ ಗಳಿಸ್ಕೊಂಡ್ರೆ ಆಮ್ಯಾಕೆ ಅವನ ಮುಖಾಂತರನೇ ಕೆಲಸ ಸಾಧಿಸ್ಕೋಬೋದು. ಮರ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರಮಣ, ಈ ಸ್ಲೇಟ್ ನೋಡ್ತಿದ್ದೆ. ಹಾಂ, ಏನೋ ಬರ್ದಂಗೈತೆ. ಓ ಅದಾ, ನಮ್ಮವ್ರ ಏಸ್ ಆದ್ಮ್ಯಾಕೆ ಹೆಂಗೆ ಕಾಣ್ತಾರೆ ನೋಡುಮ ಅಂತ ಬರೆದಿದ್ದೆ ಅಷ್ಟೇ. IAS? ಹ್ಞೂ ಮಾರ, ನಮ್ಮವರು ಇನ್ನೂ ಸ್ಯಾನೆ ಓದಿ IAS ಆಫೀಸರ್ ಆಗಬೇಕು ಅಂತವ್ರೆ. ಯಾರೇನೇ ಅನ್ನಲಿ, ಏಟೇ ಕಷ್ಟ ಬರಲಿ, ನಮ್ಮವ್ರನ್ನ ಓದಿಸ್ತೀನಿ. ಓ, ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಅಮ್ಮವ್ರ ಜಾನಕಿನ ಸ್ಕೂಲಲ್ಲಿ ಕೆಲಸ ಮಾಡೋಕ್ಕೂ ಬಿಡಲಿಲ್ಲ, ಇದನ್ನು ಬಿಡ್ತಾರಾ? ಮೊದಲು ಅವ್ರ ತವ ಈಸೆ ಹೇಳಬೇಕು. ಶಾಬಾಷ್ ರಮಣ, ತುಂಬ ಖುಷಿ ಆಗ್ತಿದೆ. ಜಾನಕಿ ಅವರೇ, ತುಂಬ ಸಂತೋಷ. ನಿಮ್ಮ ಕನಸು ಈಡೇರಲಿ ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊತೀನಿ. ಆಲ್ ದ ಬೆಸ್ಟ್. ಸೂಪರ್ ನಂಬರೇ ನೀವು. ಏನಾರ ಒಂದು ಕೆಲಸ ಮಾಡಬೇಕು ಅಂದ್ಬಿಟ್ಟು ಮನ್ಸಾಗಿ ಮಡಿಕೊಂಡ್ರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು. ಐ ಲೈಕ್ ಯು ನಮ್ಮರೇ. ನಮ್ಮರೇ ಎದೇಳಿ. ಎಲ್ಲಿಗೆ? ಹಿಂಗೆ ಪೇಪರ್ ಮುಂದೆ ಕುಂತ್ಕೊಂಡು ರೋಡ್ ಗುರ್ತಾಕೊಂಡ್ಬಿಟ್ರೆ ಸಾಕೆ, ಅಲ್ಲಿ ಹೋಗ್ಬಿಟ್ಟು ವಿಚಾರಿಸೋದು ಬೇಡವೇ? ಇವತ್ತೇನಾ? ಇನ್ನೇನು, ಅದಕ್ಕೆ ಇನ್ನೊಂದು ಮುಹೂರ್ತ ನೋಡಾರೆ. ನಡ್ರಿ ನಮ್ಮರೆ. ಏನ್ ಯೋಚನೆ ಮಾಡ್ತಾ ಇದ್ರಿ? ನಡ್ರಿ. ಸರಿ, ಹಾಗಾರೆ ಮೊದಲು ಈ ಸೆಂಟರ್ಗೆ ಹೋಗಿ ವಿಚಾರಿಸುಮ. ಫ್ರೀ ಕ್ಲಾಸಸ್ ಅಂತ ಹಾಕೋರೆ, ಸರಿನಾ? ನಮ್ಮರೆ, ನೀವು ಎಲ್ಲೇ ಹೇಳಿದ್ರು ಆ ಕಡೆಗೆ ನಾನು ಸೈಕಲ್ ಬಿಡಕ್ಕೆ ನಾನು ರೆಡಿ. ಓಕೆನಾ? ವಾಕೆ ನಡ್ರಿ. ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ನಮ್ಮರೆ, ಇಬ್ರು ಒಟ್ಟಿಗೆ ರೆಡಿ ಆಗಮ್ಮ. ನಡ್ರಿ. ಸರಿ, ಬನ್ನಿ.
ನಮಸ್ಕಾರ ಮಾವ್ರೆ. ನಿನಗೆ ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ ಅಂತ ಹೇಳಿದ್ದು, ಆದರೂ ಯಾಕೆ ಬಂದಿದ್ಯಾ ಇಡಿಯಟ್? ಈಗ ಶಾರದಕ್ಕ ಏನೋ ಮನೇಲಿಲ್ಲ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಅಮ್ಮವ್ರೆ, ನಾನು ಯಾರ ಕಣ್ಣಿಗೂ ಕಾಣ್ದಂಗೆ ಇದ್ದೆ. ಆದರೆ ಮಹಾದೇವಯ್ಯ ಸಾಹೇಬರು ಏನೋ ಕೆಲಸ ಕೊಟ್ಬಿಟ್ರು. ಅದಕ್ಕೆ ಏನು ಅಪ್ಪಯ್ಯನ? ಅವ್ರ ಇದ್ರ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ವಲ್ಲ. ಏನು ಕೆಲಸ? ಅದು ಮಾಮೂಲಿನೇ ಅಮ್ಮವ್ರೆ. ವಸೂಲಿ ಮಾಡೋದು, ನಮಗೆ ಎದುರಾಕೊಂಡವ್ರಿಗೆ ಧಮಕಿ ಕೊಡೋದು, ಇಂಥದ್ದೇ. ನಾನು ಬೇರೆ ಎಲ್ಲೋ ಇದ್ದೀನಂತ ನೀವು ಅಂದ್ಕೋತೀರಂತಾನೆ ಒಂದು ಗೀತೆ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಮ್ಮವ್ರೆ. ಅಪ್ಪಯ್ಯನೇ ಹೇಳಿದ್ದಾರೆ ಅಂದಮೇಲೆ ಏನು ತೊಂದರೆ ಇಲ್ಲ. ಆದರೂ ನಿನ್ನ ಹುಷಾರಲ್ಲಿ ನೀನಿರು. ಹಾಂ ಅಮ್ಮವ್ರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ರಾಮನ ಮನೆಗೆ ಹೋಗಿದ್ದೆ. ಏನು? ಆ ಕೋಣನ ಮನೆಗ? ಯಾಕೆ? ನೀವು ಮೊದಲು ಹೇಳ್ದಂಗೆ ರಾಮ ಮತ್ತು ಜಾನಕಿಗೆ ಹತ್ರ ಆಗಂಗಾಗಿ ನಂಬಿಕೆ ಗಳಿಸಿ ಮೋಸ ಮಾಡೋದೇ ನನ್ನ ಪ್ಲ್ಯಾನ್ ಅಮ್ಮವ್ರೆ. ಅದನ್ನೇ ಮಾಡ್ತೀವಿ. ಗುಡ್. ಯಾವಾಗಲೂ ಅವ್ರ ಮೇಲೆ ಒಂದು ಕಣ್ಣಿರಲಿ. ಒಂದೇನು, ಜಾನಕಿ ಮ್ಯಾಕೆ ಯಾವಾಗಲೂ ನನ್ನ ಎರಡೂ ಕಣ್ಣು ಇದ್ದೇ ಇರ್ತೈತೆ. ಮತ್ತೆ ಮರ, ಆ ಕೋಣನ ಮನೇಲಿ ಒಬ್ಳು ಹೆಂಗಸಿದಾಳಲ್ಲ, ಅವಳು ಯಾರು ಅಂತ ನಿನಗೆ ಗೊತ್ತಾ? ಇಲ್ಲ ಇಲ್ಲ ಅಮ್ಮವ್ರೆ. ಆ ಕೋಣ ಯಾಕೆ ಆ ಹೆಂಗಸನ್ ಕರ್ಕೊಂಡು ಬಂದು ಸಾಕ್ತಿದ್ದಾನೋ ಗೊತ್ತಿಲ್ಲ. ಅವರಿಬ್ರು ಪ್ಲಾನ್ ಅದು ಏನೇನಿದೆಯೋ ನನಗೆ ಗೊತ್ತು ಅಮ್ಮವ್ರೆ. ಜಾನಕಿ ಅವರು ಇನ್ನೂ ಶಾನೆ ಓದಿ ಅದೇನೋ IAS ಆಗಬೇಕು ಅಂತ ಮಾತಾಡ್ಕೊತಿದ್ರು. ನಮ್ಮರೆ, ನಿಮ್ಮ ಪ್ರಕಾರ ಇಲ್ಲಿ ಎಷ್ಟು ಫೀಸ್ ಇರ್ಬೋದು? ಗೊತ್ತಿಲ್ಲ ರಾಮವ್ರೆ, ಆದರೆ ಜಾಸ್ತಿ ಆದರೆ ತಿಂಗಳ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು ಅಂತ ಕೇಳ್ಬೋದು. ಹಂಗಾರೆ ಪರವಾಗಿಲ್ಲ, ಹೊಸಿ ಸುಧಾರಿಸ್ಕೋಬೋದು ಅಲ್ವಾ? ಮೇಡಮ್ ಸರ್. ಏ ಬೇಡ ಬೇಡ ಸರ್, ಕಾಂಪ್ಲಿಮೆಂಟ್ರಿ. ರಾಮವ್ರೆ ತಗೊಳ್ಳಿ. ಅಯ್ಯೋ ನಮ್ಮವ್ರೆ, ಇದಕ್ಕೆ ಬೇರೆ ಕಾಸು. ರಾಮವ್ರೆ ಇದು ಫ್ರೀ. ಏ ಫ್ರೀನಾ? ಹಂಗಂತ ಮೊದಲೇ ಹೇಳೋಕ್ಕಿಲ್ವಾ? ಇನ್ನೊಂದು 2 ಲೋಟ ಎಸ್ಕೊಂಡು ಕುಡ್ಕೋಬೋದಾಗಿತ್ತು. ಸರಿ ಸರಿ ಕುಡೀರಿ. ಮೇಡಮ್ ಸರ್ ಕರೀತಿದ್ದಾರೆ. ಇರಿ ಮುಡ್ಕೊಂಡು ಹೋಗುವ. ಕುಡೀರಿ ಹೇಳ್ತೀನಿ. ಓಹೋ, ಬನ್ನಿ 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 ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಿಮ್ಮಲ್ಲಿ ಇವರೇ ನಮ್ಮವರು. ಹೌದಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್, ನಮ್ಮವರು ಮೊದಲು ಸ್ಕೂಲ್ ಟೀಚರ್ ಆಗಿದ್ದರು. ಇವಾಗ ಸ್ಯಾನೆ ಓದಿ ಆಫೀಸರ್ ಆಗಬೇಕು ಅಂತವ್ರೆ. ವೆರಿ ಗುಡ್ ವೆರಿ ಗುಡ್. ಸರ್ಟಿಫಿಕೇಟ್ ತಂದಿದ್ದೀರಾ? ವಾವ್, ಫ್ಯಾಂಟಾಸ್ಟಿಕ್. ನಿಮ್ಮಂಥವ್ರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲಿಯೋಕೆ ಬಂದಿರೋದು ನಮಗೆ ಬಹಳ ಖುಷಿ. ಇಲ್ಲಿ ಕೋಚಿಂಗ್ ತಗೊಂಡವರು ಎಷ್ಟು ಜನ ಅಧಿಕಾರಿಗಳಾಗಿದ್ದಾರೆ ಗೊತ್ತಾ? ಆಗಾಗ ಅವ್ರು ಇಲ್ಲಿ ಬರ್ತಾ ಇರ್ತಾರೆ. ನೀವು ಖಂಡಿತ IAS ಆಫೀಸರ್ ಆಗೇ ಆಗ್ತೀರಾ. ಆಲ್ ದಿ ಬೆಸ್ಟ್. ಅಂದರೆ ಸರ್, ನಿಮ್ಮ ಟ್ಯೂಷನ್ನಾಗೆ ನಮ್ಮವ್ರಿಗೆ ಸೀಟ್ ಐತಾ? ಖಂಡಿತ ಇದೆ. ಫೀಸು ಎಷ್ಟು ಕಟ್ಟಬೇಕು ಸರ್? ಇಟ್ಸ್ ಫ್ರೀ. ನೀವೇನೂ ದುಡ್ಡು ಕಟ್ಟೋ ಹಾಗಿಲ್ಲ. ಸರ್, ಏನು ಹೇಳ್ತಿದ್ದೀರಾ? ಫ್ರೀನಾ? ಹೌದು ಸರ್. ಓಹೋ, ಅವಳು IAS ಓದಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳ. ಶಬಾಷ್. ಅದೇ ಅನ್ಕೊಂಡೆ, ಅವಳು ಸರ್ಟಿಫಿಕೇಟ್ಸ್ ಎಲ್ಲ ಸುಟ್ಟು ಹಾಕಿದ್ಮೇಲೆ
ಅವಳು ಯಾಕೆ ಬೇರೆ ಸ್ಕೂಲ್ಗೆ ಟೀಚರಾಗಿ ಹೋಗೋ ಪ್ರಯತ್ನ ಮಾಡ್ತಿಲ್ಲ ಅಂತ. ಅವಳು ಯಾಕೆ ಕೇರ್ ಮಾಡ್ತಿಲ್ಲ ಅಂತ ನನಗೆ ಈಗ ಗೊತ್ತಾಯ್ತು. ಅಷ್ಟೇ ಅಲ್ಲ ಅಮ್ಮ ಅವರೇ, ಜಾನಕಿ ಅವ್ರು ಓದೋದಕ್ಕೆ ಈ ರಾಮ ಎಷ್ಟೇ ಕಷ್ಟ ಆದರೂ ಸಹಾಯ ಮಾಡ್ತಾನಂತೆ. ಮಾಡ್ತಾನೆ. ಮೊದಲು ಆ ಕೋಣಂಗೆ IAS ಅಂದರೆ ಏನು ಅಂತ ಗೊತ್ತಿದೆಯೋ ಇಲ್ವೋ. ಅವರಿಬ್ಬರು ಮರಳಲ್ಲಿ ಮನೆ ಕಟ್ಟೋದ್ರಲ್ಲಿ ನಿಸ್ಸೀಮರು. ಈಗಲೇ ಕೊರಳಿನವರೆಗೂ ಸಾಲ ಇದೆ. ಇಬ್ರಿಗೂ ಸರಿಯಾದ ಕೆಲಸ ಬೇರೆ ಇಲ್ಲ. ಅಂಥದ್ರಲ್ಲಿ IAS ಯಪ್ಪ. ಆದರೂ ಅಮ್ಮವ್ರೆ, ಜಾನಕಿ ಅವರು ಓದಿರೋರು, ತಿಳ್ಕೊಂಡಿರೋರು, ಪ್ರಯತ್ನ ಪಟ್ಟು ಸಾಧಿಸ್ಬಿಟ್ರೆ? ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಮರ್ತೋಯ್ತಾ? ಅವಳು ಎಷ್ಟೇ ಓದಿರ್ಬೋದು, ಎಷ್ಟೇ ಪ್ರಯತ್ನಗಳನ್ನ ಮಾಡ್ಬೋದು, ಆದರೆ ನನ್ನ ನಿರ್ಧಾರನ ಮೀರಿ ಅವಳು ಗೌರ್ಮೆಂಟ್ ಆಫೀಸಲ್ಲಿ ಕಸ ಗುಡಿಸೋ ಕೆಲಸಕ್ಕೂ ಹೋಗೋಕ್ಕಾಗಲ್ಲ. ಅರ್ಥ ಆಯ್ತಾ? ಅವ್ರ ಮನೇಲಿ ಸಪ್ಪೆ ಊಟ ತಿಂದೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ವಿಶ್ವಾಸ ಎಲ್ಲ ತೋರ್ಸಕ್ಕೆ ಹೋಗ್ಬೇಡ ಮಾರ, ಗೊತ್ತಲ್ಲ? ಆಮೇಲೆ ನಿನ್ನ ಮೇಲೆ ಅನುಕಂಪ ತೋರ್ಸೋಕ್ಕೆ ಯಾರೂ ಬರಲ್ಲ. ಇಲ್ಲ ಅಮ್ಮವ್ರೆ, ನಾನು ನಿಮಗೆ ಮತ್ತು ಸಾಹೇಬ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ವಿಶ್ವಾಸ ತೋರಿಸಲ್ಲ. ನೀವು ಏನು ಹೇಳಿದ್ರು ಮಾಡ್ತೀನಮ್ಮವ್ರೆ. ಸದ್ಯಕ್ಕೆ ಅವ್ರು ಏನೇ ಮಾಡಿದ್ರು ನನಗೆ ತಿಳಿಸು ಸಾಕು. ಆ ಕೋಣ ಮತ್ತು ಟೀಚರ್ಗೆ ಕಷ್ಟಗಳನ್ನ ಕೊಡೋ ಸಣ್ಣ ಅವಕಾಶ ಸಿಕ್ಕಿದ್ರೂ ಮಿಸ್ ಮಾಡಬೇಡ. ಇಮಿಡಿಯೇಟಾಗಿ ನನಗೆ ತಿಳಿಸು. ಅರ್ಥ ಆಯ್ತಾ? ಸರಿ ಅಮ್ಮವ್ರೆ, ನಾನು ಬರ್ತೀನಿ. ನಿಮ್ಮದು ಪಾಸ್ಪೋರ್ಟ್ ಫೋಟೋ ಇದೆಯಾ? ಹಾಂ ಇದೆ. ಕೊಡಿ. ಇಲ್ಲೊಂದು ಸೈನ್ ಮಾಡಿ. ಸರ್, ಅಂದರೆ ನಾವು ಯಾವಾಗಿಂದ ಇಲ್ಲಿ ಕಲಿಯಕ್ಕೆ ಬರ್ಬೋದು? ನಾಳೆಯಿಂದಲೇ ಜಾಯಿನ್ ಆಗ್ಬೋದು. ಅದಕ್ಕೆ ಮೊದಲು ಸ್ವಲ್ಪ ಸ್ಟಡಿ ಮೆಟೀರಿಯಲ್ಸ್ ತೊಗೋಬೇಕಾಗತ್ತೆ. ಅದೆಲ್ಲ ಯಾವ ತೊಗೊಳ್ತೀರಾ? ಹಂಗಂದ್ರೆ ಬುಕ್ಸ್ ರಾಮವ್ರೆ. ಹಾಂ, ಎಸ್. ಅದನ್ನ ಆದಷ್ಟು ಬಿರ್ನೆ ನಾನು ಮತ್ತು ನಮ್ಮವರು ಈ ಪುಸ್ತಕದ ಅಂಗಡಿಲಿ ತಗೋತೀವಿ. ನೋ, ಅದನ್ನು ಬೇರೆ ಎಲ್ಲೂ ತಗೊಳ್ಳೋ ಹಾಗಿಲ್ಲ, ನಮ್ಮ ಹತ್ರನೇ ತಗೋಬೇಕು. ಅದಕ್ಕೆ ನೀವು ಪೇ ಮಾಡಬೇಕಾಗುತ್ತೆ. ಎಷ್ಟು? ಜಸ್ಟ್ 80,000 ಓನ್ಲಿ. ಏನು 80,000ನಾ? ಸರ್, ಫ್ರೀ ಅಂದ್ರಲ್ಲ, ಇವಾಗ ನೋಡಿದ್ರೆ ಫ್ರೀನೇ ಸರ್, ಅಡ್ಮಿಷನ್ ಫ್ರೀ. ಆದರೆ ಸ್ಟಡಿ ಮೆಟೀರಿಯಲ್ಸಿಗೆ ದುಡ್ಡು ಕೊಡಲೇಬೇಕು. ಇಲ್ಲ ಸರ್, 80,000 ನಮಗೆ ತುಂಬ ಕಾಸ್ಟ್ಲಿ ಆಯಿತು. ನಮಗಿದು ಸೆಟ್ ಆಗಲ್ಲ. ಏ ನಮ್ಮರೇ, ಇರಿ ಮಾತಾಡಮ್ಮ. ಸರ್, ಇದನ್ನ ತಿಂಗಳ ಕಟ್ಕೊಂಡು ಹೋಗ್ಬೋದಾ? ಸಾರಿ, ನಮ್ಮಲ್ಲಿ ಆ ಆಪ್ಷನ್ ಇಲ್ಲ. ಸ್ಟಡಿ ಮೆಟೀರಿಯಲ್ ತೊಗೊಂಡ್ರೆ ಕ್ಲಾಸಿಗೆ ಬರೋಕ್ಕೆ ಸಾಧ್ಯ. ರಾಮವ್ರೆ, ನನಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ. ಬನ್ನಿ ಹೋಗೋಣ. ಅಲ್ಲ ಹುಸಿ, ಬನ್ನಿ ರಾಮವ್ರೆ. ಮೇಡಮ್, ಇದಕ್ಕಿಂತ ಚೀಪಾಗಿ ನೀವು ಇನ್ನೆಲ್ಲೂ ಸಿಕ್ಕಲ್ಲ. ದಟ್ಸ್ ಓಕೆ ಸರ್, ನಾವು ನೋಡ್ಕೋತೀವಿ. ಥ್ಯಾಂಕ್ ಯು. ಈ ಥರ ಎಲ್ಲದಕ್ಕೂ ಲೆಕ್ಕ ನೋಡಿದ್ರೆ ಸೆಟ್ ಆಗಲ್ಲಮ್ಮ. IAS ಆಗೋ ಮುಂಚೆ ಖರ್ಚು ಮಾಡಲೇಬೇಕು. ಹೀಗೆ 5-10ಕ್ಕೆಲ್ಲ ಲೆಕ್ಕ ನೋಡಿದ್ರೆ ನೀವು IAS ಆಫೀಸರ್ ಆದ ಹಾಗೇನೆ. ಈ ಜನ್ಮದಲ್ಲಿ ಆಗಲ್ಲ ಬಿಡಿ.